ಬ್ರೇಕ್ ನಂತರ ನ್ಯೂಸ್ ಅವರ್ಗೆ ಮತ್ತೊಮ್ಮೆ ಸ್ವಾಗತ. 7ನೇ ತಾರೀಕು ಇನ್ನೊಂದು 3 ದಿವಸ ಸಿದ್ದರಾಮಯ್ಯನವರು ಬಜೆಟ್ ಮಂಡಿಸ್ತಾರೆ. ಬಜೆಟ್ ಸೆಷನ್ ಶುರುವಾಗಿದೆ. ಇವತ್ತಿನಿಂದ 21ನೇ ತಾರೀಕಿನ ತನಕ ಬಜೆಟ್ ಸೆಷನ್ನು, ಅದರ ಮಧ್ಯದಲ್ಲಿ ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡ್ತಾರೆ. ಈ ಸಲ ಒಂದು ವ್ಯತ್ಯಾಸ ಏನು ಅಂದರೆ, ಸಿದ್ದರಾಮಯ್ಯನವರು ಎದ್ದು ನಿಂತು ಮುಂದೊಂದು ಟೇಬಲ್ ಇಟ್ಕೊಂಡು ನಿರರ್ಗಳವಾಗಿ ಬಜೆಟ್ ಭಾಷಣ ಓದಿದ್ದನ್ನು ನೋಡಿದ್ದೀವಿ. ಈ ಸಲ ಕೂತ್ಕೊಂಡು ಓದ್ತಾರೆ. ಕಾಲಿಗೊಂದು ಲಿಗಮೆಂಟ್ ಟೇರ್ ಆಗಿದೆ ಅವರಿಗೆ. ವೀಲ್ ಚೇರ್ನಲ್ಲಿದ್ದಾರೆ ಮುಖ್ಯಮಂತ್ರಿಗಳು. ಆ ರ್ಯಾಂಪೆಲ್ಲ ಹಾಕ್ಸಿದ್ರು ಇವತ್ತು ವಿಧಾನಸೌಧದ ಒಳಗೆ ಮುಖ್ಯಮಂತ್ರಿಗಳು ಬರೋದಕ್ಕೆ, ಅವರ ವೀಲ್ ಚೇರ್ ಬರೋದಕ್ಕೆ ರ್ಯಾಂಪೆಲ್ಲ ಹಾಕ್ಸಿದ್ದಾರೆ. ಈ ಸಲದ ಬಜೆಟ್ ಭಾಷಣವನ್ನು ಕೂತ್ಕೊಂಡೇ ಮಾಡ್ತಾರೆ ಅಂತ ಇದುವರೆಗಿನ ಮಾಹಿತಿ ನಮಗೆ. ಕೂತ್ಕೊಂಡೇ ಮಾಡ್ತಾರೆ. ಬೆಳಗ್ಗೆ 10 ಗಂಟೆ 15 ನಿಮಿಷಕ್ಕೆ ಶುರುವಾಗುತ್ತೆ ಬಜೆಟ್ ಭಾಷಣ. ಎಷ್ಟೊತ್ತು ನಡೆಯುತ್ತೋ ಗೊತ್ತಿಲ್ಲ. ಬಜೆಟ್ ಅಧಿವೇಶನ ಅಂತೂ ಇವತ್ತು ಶುರುವಾಯಿತು. ಹಿಂಗೆ ನಿಂತ್ಕೋತಾರೆ, ಸ್ವಲ್ಪ ಹೊತ್ತು ಹಿಂಗೆ ನಿಂತ್ಕೋತಾರೆ. ಪೂರ್ತಿ ನಿಂತ್ಕೊಂಡು ಬಜೆಟ್ ಭಾಷಣವನ್ನು ಪೂರ್ತಿಯಾಗಿ ಮಾಡಬೇಡಿ ಅಂತ ಡಾಕ್ಟರ್ ಸಜೆಷನ್ನು ಅಂತ ಮಾಹಿತಿ. ಈ ಸಂಪ್ರದಾಯ ಯಾಕೆ ಶುರುವಾಯಿತು ನನಗೂ ತಿಳ್ಕೋಬೇಕಾಗಿದೆ. ಇದನ್ನು ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ರಾಜ್ಯಪಾಲರು ಮಾತಾಡೋದು. ಲೋಕಸಭೆ ರಾಜ್ಯಸಭೆಯ ಅಧಿವೇಶನ ಶುರುವಾದಾಗ ರಾಷ್ಟ್ರಪತಿಗಳು ಮಾತಾಡ್ತಾರೆ. ರಾಜ್ಯಪಾಲರು ಈಸ್ ಅ ಪೊಲಿಟಿಕಲ್ ಅಪಾಯಿಂಟಿ. ಅಂದರೆ ಕೇಂದ್ರದಲ್ಲಿ ಯಾವ ರಾಜಕೀಯ ಪಕ್ಷ ಅಧಿಕಾರದಲ್ಲಿರುತ್ತೋ ಅವರು ತಮ್ಮ ಅನುಕೂಲಕ್ಕೆ ತಕ್ಕಂಗೆ ಲೆಕ್ಕ ಹಾಕೊಂಡು ರಾಜ್ಯಪಾಲರನ್ನು ನೇಮಿಸಿರ್ತಾರೆ. ಇಲ್ಲಿ ರಾಜ್ಯ ಸರ್ಕಾರ ಯಾವ ಭಾಷಣವನ್ನು ಬರೆದು ಕೊಟ್ಟಿರುತ್ತೋ ಆ ಭಾಷಣವನ್ನು ರಾಜ್ಯಪಾಲರಾದಂಥವ್ರು ಯಥಾವತ್ತಾಗಿ ಓದ್ತಾರೆ. ಸಂಪ್ರದಾಯ ಅದು. ನನ್ನ ಸರ್ಕಾರ ನೋಡಿ ಎಷ್ಟು ಅದ್ಭುತವಾಗಿ ಕೆಲಸ ಮಾಡಿದೆ, ನಾವು ರಾಮರಾಜ್ಯ ಅಂದರೆ ಉದಾಹರಣೆಗೆ ಹೇಳೋದು. ಹಂಗಂದ್ರೆ ಹಾಗೆ ಓದ್ತಾರೆ ಅವರು ಭಾಷಣವನ್ನು. ರಾಜ್ಯಪಾಲರು ಸರ್ಕಾರದ ತಿಕ್ಕಾಟ ಅದು ಬೇರೆ. ಮತ್ತೆ ಈಗ ಸರ್ಕಾರ ಕಳಿಸಿರುವ ಮಸೂದೆಗಳನ್ನು ರಾಜ್ಯಪಾಲರು ವಾಪಸ್ ಕಳಿಸಿದ್ರು, ಅದಕ್ಕೆ ನೋಟಿಸ್ ಕೊಟ್ಟಿದ್ದಾರೆ, ಇದಕ್ಕೆ ನೋಟಿಸ್ ಕೊಟ್ಟಿದ್ದಾರೆ. ರಾಜ್ಯಪಾಲರು ಇನ್ಮೇಲೆ ಯಾವುದೇ ಪತ್ರ ಬರೆದ್ರು ಉತ್ತರ ಕೊಡಬಾರ್ದು ಅಂತ ಸರ್ಕಾರ ನಿರ್ಧಾರ ಮಾಡುತ್ತೆ. ಅದ್ರ ಪಾಡಗದು ನಡ್ಕೊಂಡು ಹೋಗ್ತಿರುತ್ತೆ. ಆ ತಿಕ್ಕಾಟ ಬೇರೆ. ಬಟ್ ಈ ಜಂಟಿ ಅಧಿವೇಶನದ ಭಾಷಣ ಇದೆಯಲ್ಲ, ಸರ್ಕಾರ ಬರೆದು ಕೊಟ್ಟಿದ್ದನ್ನು ರಾಜ್ಯಪಾಲರು ಓದ್ತಾರೆ. ಸಂಪ್ರದಾಯ ಯಾಕೆ ಬಂತು ಅನ್ನೋದನ್ನು ತಿಳ್ಕೊಳ್ಳೋಣಂತೆ. ಆಮೇಲೆ ಈ ಪುಣ್ಯಕ್ಕೆ ಕರ್ನಾಟಕದಲ್ಲಿ ತಮಿಳ್ನಾಡಿನಲ್ಲಾದಂಗೆ ವೆಸ್ಟ್ ಬೆಂಗಾಲ್ನಲ್ಲಾದಂಗೆ ಆಗಿಲ್ಲ. ತಮಿಳ್ನಾಡಿನಲ್ಲಿ ಇನ್ನೇನು ಶರಂಪರ ಜಗಳ ಅದು. ರವಿ ಅಂತ ರಾಜ್ಯಪಾಲರಿದ್ದಾರಲ್ಲಿ. ಸರ್ಕಾರ ಬರೆದು ಕೊಟ್ಟಿರೋ ಭಾಷಣ ನಾನು ಓದೋದಿಲ್ಲ ಅಂತ ಮಧ್ಯದಲ್ಲೆಲ್ಲ ಬಿಟ್ಟು ಹೋಗ್ಬಿಡ್ತಾರೆ ಅವರು. ವೆಸ್ಟ್ ಬೆಂಗಾಲು ಹಾಗೆ ತಿಕ್ಕಾಟ, ಕೇರಳದಲ್ಲೂ ಹಾಗೆ ತಿಕ್ಕಾಟ ಆಗುತ್ತೆ. ಕರ್ನಾಟಕದಲ್ಲಿ ರಾಜ್ಯಪಾಲ ವರ್ಸಸ್ ರಾಜ್ಯ ಸರ್ಕಾರ ಅದು ಏನೇ ಇದ್ದರೂ ಕೂಡ ಈ ಸಂಪ್ರದಾಯಕ್ಕೆ ಚ್ಯುತಿ ಬಂದಿಲ್ಲ. ರಾಜ್ಯಪಾಲರು ಭಾಷಣ ಮಾಡಿದ್ರು, ನಮ್ಮ ಸರ್ಕಾರ ಹಂಗೆ ಮಾಡಿದೆ, ನಮ್ಮ ಸರ್ಕಾರ ಹಿಂಗೆ ಮಾಡಿದೆ, ಎಲ್ಲವನ್ನೂ ಮಾಡಿದ್ರು. BJPಯವರು ಸುಳ್ಳು ಹೇಳಿಸಿದ್ರಿ ರಾಜ್ಯಪಾಲರ ಹತ್ರ ನೀವು ಅಂದರು. BJPಯವ್ರದ್ದೊಂದು ರಿಯಾಕ್ಷನ್ಗಳು ಕ್ವಿಕ್ಕಾಗಿ ನೋಡ್ಕೊಂಬಿಡಿ. ಅಭಿವೃದ್ಧಿ ವಿಕಾಸ ಅನ್ನೋ ಮಾತನ್ನು ಗವರ್ನರ್ ಕೈಲಿ ಹೇಳಿಸಿದ್ದಾರೆ. ಕಾಂಗ್ರೆಸ್ MLAಗಳ ವಿಕಾಸ ಆಗಿದೆ ಹೊರತು ರಾಜ್ಯದ ಜನರ ವಿಕಾಸ ಅಧೋಗತಿಗೆ ಹೊರಟೋಗಿದೆ. ರಾಜಭವನ ಮತ್ತು ರಾಜ್ಯಪಾಲರಿಗೆ ಅಗೌರವ ಉಂಟು ಮಾಡಿ ಪದೇ ಪದೇ ಅವರನ್ನು ಹೀಯಾಳಿಸುವಂಥ ಮಾತುಗಳಾಡಿ ಅವರಿಗೆ ಇದ್ದಂಥ ಅಧಿಕಾರಗಳನ್ನು ಕಿತ್ತುಕೊಂಡು ಇವತ್ತು ಅವ್ರ ಕೈಲೇ ಈ ರಾಜ್ಯ ಸಮೃದ್ಧವಾಗಿದೆ, ದೇಶದಲ್ಲೇ ನಾವೇ ನಂಬರ್ 1 ಅನ್ನೋ ರೀತಿ ಸುಳ್ಳುಗಳ ಸರಮಾಲೆಯನ್ನು ಎಳಿಸಿದ್ದಾರೆ. ಯಾಕೆ ಅತ್ಯಾಚಾರಗಳು ನಡೆದಿರೋದು ಗಂಭೀರ ಅಲ್ವೇ ನಿಮಗೇನು? ಬ್ಯಾಂಕ್ಗಳ ದರೋಡೆ ಆಗಿದೆಯಲ್ಲ ಆಗಲೇ ಯಾವುದೇ ಗಂಭೀರ ಪ್ರಕರಣ ಇಲ್ಲ. ಅದ ನಾಚಿಕೆ ಆಗಬೇಕು ಈ ಕಾಂಗ್ರೆಸ್ ಸರ್ಕಾರಕ್ಕೆ. ಗಂಭೀರ ಅಂದರೆ ಏನು ಅನ್ನೋದೇ ಇವರ ಡಿಕ್ಷನರಿಯಲ್ಲಿ ಇದ್ದಂಗಿಲ್ಲ ಅಂತ ಹೇಳ್ತೈತೆ. ವಾಸ್ತವ ಸತ್ಯವನ್ನು ಮರೆಮಾಚುವ ಕೆಲಸವನ್ನು ಮಾಡಿದ್ದಾರೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆಗೆ ಕಾಂಗ್ರೆಸ್ ಸರ್ಕಾರದ ದೊಡ್ಡ ಕೊಡುಗೆ ಇದೆ. ಇನ್ನು ಕಾನೂನು ಸುವ್ಯವಸ್ಥೆ ಚೆನ್ನಾಗಿದೆ ಅಂತ ಬೆನ್ನು ತಟ್ಕೊಳ್ಳೋ ಕೆಲಸ ಮಾಡಿದ್ದಾರೆ. ದಿನ ಬೆಳಗ್ಗೆ ಆದರೆ ಅತ್ಯಾಚಾರ, ಸಾಮೂಹಿಕ ಅತ್ಯಾಚಾರ, ದರೋಡೆ, ATM ದರೋಡೆ, ಸುವ್ಯವಸ್ಥಿತ ಕಾನೂನು ಅಂತ ಹೇಳಲಿಕ್ಕೆ ಬರುತ್ತಾ? ಇನ್ನು ಆತ್ಮಹತ್ಯೆ, ರೈತರ ಆತ್ಮಹತ್ಯೆ ಕಡಿಮೆ ಆಗಿದೆ ಅಂತ ಹೇಳಿದ್ದಾರೆ. ವಾಸ್ತವಿಕವಾಗಿ ರೈತರ ಆತ್ಮಹತ್ಯೆ ಜಾಸ್ತಿ ಆಗಿದೆ. ಏನು ಗಾಂಧಿ ಭಾರತ ಅಂತ ಹೇಳಿದ್ರೆ ಊರೂರಿಗೆ ಬಾರ್ ಕೊಟ್ಟು ಮನೆ ಮನೆಗೆ ಮದ್ಯ ಸರಬರಾಜು ಮಾಡೋದು ಗಾಂಧಿ ಭಾರತವಾ? ಅನಧಿಕೃತ ಗೋಹತ್ಯೆ ಕೇಂದ್ರಗಳನ್ನು ತೆರೆದು ಗೋಹತ್ಯೆ, ಗೋಕಳ್ಳರಿಗೆ ಪ್ರೋತ್ಸಾಹ ಕೊಡೋದು ನಿಮ್ಮ ಗಾಂಧಿ ಭಾರತದ ಮಾದರಿಯಾ? ರಾಜ್ಯಪಾಲರ ಸಮಯವನ್ನು ಕೂಡ ಈ ಸರ್ಕಾರ ವ್ಯರ್ಥ ಮಾಡಿದೆ. ಇಡೀ ಭಾಷಣವನ್ನು ಕೇಳಿದ್ರೆ ಆದೇಶ ಹೊರಡಿಸಲಾಗಿದೆ, ಕ್ರಮ ಕೈಗೊಳ್ಳಲಾಗುತ್ತದೆ, ಸ್ಥಾಪಿಸಲಾಗುತ್ತದೆ, ಉದ್ದೇಶಿಸಿದೆ ಈ ರೀತಿ ಭಾಷೆಯನ್ನು ಪ್ರಯೋಗ ಮಾಡಿದ್ದಾರೆ ಹೊರತು ಎಲ್ಲೂ ಕೂಡ ಕ್ರಮವನ್ನು ಕೈಗೊಂಡಿದ್ದೇವೆ, ಅಭಿವೃದ್ಧಿಯನ್ನು ಮಾಡಿದ್ದೇವೆ ಯಾವ ವಿಚಾರವೂ ಕೂಡ ರಾಜ್ಯಪಾಲರ ಭಾಷಣದಲ್ಲಿ ಪ್ರಸ್ತಾಪ ಆಗಿಲ್ಲ. ರಾಜ್ಯದ
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.